ಬೆಂಗಳೂರಲ್ಲಿ ಬಹುಶಃ ನಮ್ಮ ಏರಿಯಾದಲ್ಲಿ ಏನೂ ಆಗಿಲ್ಲ ಅನ್ನುವಂಥ ಏರಿಯಾನೇ ಇಲ್ಲ ಅನ್ಸುತ್ತೆ. ಎಲ್ಲಿ ನೋಡಿದ್ರು ಒಂದಲ್ಲ ಒಂದು ಅವಾಂತರಗಳಾಗೋಗಿದೆ. ಕೆಲವು ಕಡೆ ಅಂಡರ್ ಪಾಸ್ಗಳು ಸಂಪೂರ್ಣವಾಗಿ ನೀರು ನಿಂತು ಬ್ಲಾಕ್ ಆಗಿದೆ. ಮತ್ತಷ್ಟು ಕಡೆಗಳಲ್ಲಿ ರಸ್ತೆ ಮನೆಗಳ ಮೇಲೆಲ್ಲ ಬೃಹದಾಕಾರದ ಮರಗಳೇ ಬಿದ್ದು ಹೋಗ್ಬಿಟ್ಟಿದೆ. ಇನ್ನು ಬಹಳಷ್ಟು ಕಡೆಗಳಲ್ಲಂತೂ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಲ್ಲಿರೋ ಕಡೆ ಮನೆಗಳಿಗೆ ನೀರು ನುಗ್ಗೋಗಿದೆ. ಇದು KR ಸರ್ಕಲ್ನ ಅಂಡರ್ ಪಾಸ್ ಪರಿಸ್ಥಿತಿ. ಪ್ರತಿ ಸಲ ಮಳೆ ಆದಾಗಲೂ ಅತಿ ಹೆಚ್ಚು ಕಂಪ್ಲೇಂಟ್ ಆಗೋದು, ಅವಾಂತರ ಸೃಷ್ಟಿಯಾಗೋದಿಲ್ಲ. ಹಾಗಾಗಿನೂ ಅದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ತಾರಾ? ಮುಂದಿನ ಬಾರಿ ಹೀಗಾಗಬಾರ್ದು ಅನ್ನೋ ರೀತಿ ಏನಾದರೂ ಎಚ್ಚರಿಕೆ ವಹಿಸ್ತಾರಾ? ಏನೂ ಇಲ್ಲ. ಪ್ರತಿ ಸಲ ಮಳೆ ಆದಾಗ ಏನಾಗುತ್ತೋ ಈ ಸಲ ಕೂಡ ಅಂಥದ್ದೇ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಅವಾಂತರ ಆಗೋಗಿದೆ. ಬೆಂಗಳೂರಲ್ಲಿ ಈ ರೀತಿ ಅಂಡರ್ ಪಾಸಲ್ಲಿ ನೀರು ನಿಂತು ಅಲ್ಲಿ ಗಾಡಿಗಳು ಹೋಗಿ ಪ್ರಾಣನೇ ಹೋಗಿರೋ ಉದಾಹರಣೆಗಳಿದೆ. ಆದರೂ ಕೂಡ ಅದಕ್ಕೇನಾದರೂ ಮುಂಜಾಗ್ರತೆ ಕ್ರಮ ಕೈಗೊಳ್ತಾರಾ? ಮಳೆ ಆಗ್ತಾ ಇದೆ ಅಂದಾಗ ಏನಾದರೂ ಎಚ್ಚರಿಕೆ ವಹಿಸ್ತಾರಾ ಅಂದರೆ ಇಲ್ಲ. ಜೀವದ ಮೇಲೆ ಭಯ ಇದ್ದರೆ ವಾಹನ ಸವಾರರು ಮೈಯೆಲ್ಲ ಕಣ್ಣಾಗಿದ್ದು ಅವ್ರ ಜಾಗರೂಕತೆಯಲ್ಲಿ ಅವರಿದ್ದು ಮನೆ ತಲುಪ್ಕೋಬೇಕಷ್ಟೇ. ಸೊ ಈಗ ಈ KR ಸರ್ಕಲ್ ಸಮೀಪದ ಅಂಡರ್ ಪಾಸ್ ಇದೆಯಲ್ಲ, ನಿನ್ನೆ ಮಳೆಗೆ ಎಂಥ ಪರಿಸ್ಥಿತಿ ಸೃಷ್ಟಿಯಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರಗತಿ ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡಿ. ನಗರದ ಡೆಡ್ಲಿಯೆಸ್ಟ್ ಅಂಡರ್ ಪಾಸ್ ಅಂತಾನೆ ಗುರುತಿಸಿಕೊಂಡಿರುವಂತಹ KR ಸರ್ಕಲ್ ನ ಅಂಡರ್ ಪಾಸ್ ಅಲ್ಲಿ ನಿನ್ನೆ ಟೂ ವೀಲರ್ ವೆಹಿಕಲ್ ಗಳು ಸಿಲುಕಿಕೊಂಡು ಒಂದಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. KR ಸರ್ಕಲ್ ನಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ. ಮಾನ್ಸೂನ್ ಬಂತಂದ್ರೆ ಸಾಕು, ನಾವು ಕಂಪ್ಲೀಟ್ ಆಗಿ ರೆಡಿ ಆಗಿದೀವಿ ಅಂತ ಹೇಳುವಂತಹ BBMP ಅಧಿಕಾರಿಗಳು ಮಾಡ್ಕೊಂಡಿರುವಂತಹ ಸಿದ್ಧತೆಯನ್ನ ದೃಶ್ಯದಲ್ಲೇ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವೀಗ ನೋಡ್ತಾ ಇರಬಹುದು, ಇದು KR ಸರ್ಕಲ್ ನ ಅಂಡರ್ ಪಾಸ್ ನ ದೃಶ್ಯಾವಳಿಗಳು. ಇಲ್ಲಿ ಇದೇ ಜಾಗದಲ್ಲಿ ಅಂದ್ರೆ ನಿನ್ನೆ ಟೂ ವೀಲರ್ ಸಿಕ್ಕಾಕೊಂಡಿರುವಂತದ್ದು. ಅಂದ್ರೆ ಇಲ್ಲಿ ವಾಟರ್ ಲೆವೆಲ್ ಅನ್ನ ಆ ಒಂದು ರೆಡ್ ಮಾರ್ಕ್ ಮಾಡಲಾಗಿದೆ. ಆ ರೆಡ್ ಮಾರ್ಕ್ ಗಿಂತ ಮೇಲೆ ಬಂದ್ರೆ ಅದು ಡೇಂಜರ್ ಝೋನ್ ಅಂತ. ಆ ವಾಟರ್ ಲೆವೆಲ್ ಅಷ್ಟು ರೀಚ್ ಆಗ್ತಾ ಇದ್ದ ಹಾಗೆ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಸಂಬಂಧಪಟ್ಟಂತಹ ಸ್ಟಾಫ್ ಈ ಸ್ಥಳಕ್ಕೆ ಬಂದು ಏನಾಗ್ತಾ ಇದೆ ಅಂತ ಪರಿಶೀಲನೆ ಮಾಡ್ತಾರೆ. ಈ ರೀತಿಯಾಗಿ ಒಂದಷ್ಟು ಕಾಗಕ್ಕ ಗೂಬಕ್ಕ ಕತೆಗಳನ್ನ ಹೇಳಲಾಗಿತ್ತು. ಆದ್ರೆ ಆ ಕತೆ ವಾಸ್ತವದಲ್ಲಿ ನಿನ್ನೆ ನಿಜ ಆಗಿಲ್ಲ. ಯಾಕಂದ್ರೆ ನಿನ್ನೆ ಈ ರೆಡ್ ಲೆವೆಲ್ ಅನ್ನ ರೀಚ್ ಆಗುವಂತಹ ಹಂತದಲ್ಲಿದ್ರು ಕೂಡ ಯಾವ BBMP ಅಧಿಕಾರಿ ಕೂಡ ಸ್ಥಳಕ್ಕೆ ಬಂದಿರಲಿಲ್ಲ. ಅದರ ಜೊತೆಗೆ ಇಲ್ಲಿ ಸಿಕ್ಕಿ ಹಾಕೊಂಡಿರುವಂತಹ ಎಲ್ಲಾ ಕಸಗಳನ್ನ, ಇಲ್ಲಿ ಸಿಕ್ಕಾಕೊಂಡಿರುವಂತಹ ಕೆಸರುಗಳನ್ನ, ಮಡ್ಡುಗಳನ್ನ, ಒಂದಷ್ಟು ಮರದ ಕೊಂಬೆಯ ರಾಶಿಗಳನ್ನ, ಅದೆಲ್ಲವನ್ನ ಕೂಡ ಖುದ್ದು ಟ್ರಾಫಿಕ್ ಸಿಬ್ಬಂದಿಯೇ ಬಂದು ಇಲ್ಲಿ ಕ್ಲಿಯರ್ ಮಾಡಿ ಹೋಗಿರುವಂತದ್ದು. ಇನ್ನ ಆ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಬ್ಯಾರಿಕೇಡ್ ಅನ್ನ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಆಕ್ಚುಲಿ ಅದಕ್ಕಿಂತ ಮುಂಚೆನೆ ಕ್ಲೋಸ್ ಮಾಡಬೇಕಾಗಿತ್ತು. ಯಾಕಂದ್ರೆ ಸ್ವಲ್ಪ ಮಳೆ ಬಂದ್ರು ಕೂಡ ಈ KR ಸರ್ಕಲ್ ಅಂಡರ್ ಪಾಸ್ ಅನ್ನ ಕ್ಲೋಸ್ ಮಾಡ್ತಾರೆ. ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಕಳೆದ ವರ್ಷ ಟೆಕ್ಕಿಯ ಒಂದು ಸಾವಿಗೆ ಕಾರಣ ಆಗಿತ್ತು ಇದೇ ಅಂಡರ್ ಪಾಸ್. ಆ ಸಂದರ್ಭದಲ್ಲಿ ಸಾಕಷ್ಟು ಟೀಕೆ BBMP ಅಧಿಕಾರಿಗಳ ವಿರುದ್ಧ ಕೇಳಿ ಬಂದಿತ್ತು. ಸೊ ಹಾಗಾಗಿ ಅಟ್ಲೀಸ್ಟ್ ಈ ಸಲ ಆದ್ರೂ ಮಾನ್ಸೂನ್ ಸಂದರ್ಭದಲ್ಲಿ ಅಲರ್ಟ್ ಆಗ್ತಾರಾ ಅಂದುಕೊಂಡಿದ್ರೆ BBMP ಅಧಿಕಾರಿಗಳು ಯಾವುದೇ ರೀತಿಯ ಸಿದ್ಧತೆ ಮಾಡ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇಲ್ಲಿರುವಂತಹ ಕಸದ ರಾಶಿಗಳೇ ಅಥವಾ ಇಲ್ಲಿ ಈ ನೀರು ಹರಿದು ಹೋಗುವ ಜಾಗದಲ್ಲಿ ಸಿಕ್ಕಾಕೊಂಡಿರುವಂತಹ ಎಲ್ಲ ರೆಂಬೆ ಕೊಂಬೆಗಳ ರಾಶಿ ಏನಿರ್ತವೆ ಅದೆಲ್ಲವೂ ಕೂಡ ಇದಕ್ಕೆ ಪ್ರೂಫ್ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಈಗಲಾದ್ರೂ BBMP ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವ ಅವಶ್ಯಕತೆ ಇರುವಂತದ್ದು. ಕ್ಯಾಮರಾ ಪರ್ಸನ್ ಬೈರೇಶ್ ತಿಪ್ಟೂರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನೋಡಿ, ಇವ್ರು ವಹಿಸಿರೋ ಮುಂಜಾಗ್ರತೆ ಇದು ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಅದ್ಭುತ ಅನ್ಸುತ್ತೆ. ಅಲ್ಲಿ ಒಂದು ರೆಡ್ ಟೇಪ್ ಹಾಕಿದ್ದಾರೆ. ಇಲ್ಲಿಂದ ಮೇಲಕ್ಕೆ ನೀರು ಬಂದ್ರೆ ಅಥವಾ ಒಂದು ಸಲ ನೀರು ಈ ಮಟ್ಟ ತಲುಪಿದ್ರೆ ನಮಗೆ ಮಾಹಿತಿ ಬರುತ್ತೆ, ತಕ್ಷಣ ಸ್ಥಳಕ್ಕೆ ಬರ್ತೀವಿ. ಅಥವಾ ಯಾರಿಗಾದ್ರೂ ಮಾಹಿತಿ ಕೊಟ್ರೆ ನಮ್ಮ ಸಿಬ್ಬಂದಿಗೆ ಅವ್ರ ಸ್ಥಳಕ್ಕೆ ಬಂದು ಅಲ್ಲಿ ಏನು ಕ್ರಮ ಕೈಗೊಳ್ಬೇಕು ಕೈಗೊಳ್ತಾರೆ. ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ, BBMP ಎಷ್ಟು ಅಲರ್ಟ್ ಆಗಿ ಕೆಲಸ ಮಾಡುತ್ತಪ್ಪ, ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಕೇಳಿಸ್ಕೊಳ್ಳೋದಕ್ಕೆ ಅಷ್ಟೇ ಚಂದ, ವಾಸ್ತವದಲ್ಲಿ ಅದು ಯಾವುದು ಕೂಡ ಆಗಿಲ್ಲ. ಆಗಿದ್ದಿದ್ರೆ ನಿನ್ನೆ ಕೂಡ ಅಗೈನ್ ಆ ಅಂಡರ್ ಪಾಸ್ನಲ್ಲಿ ಅದೇ ಪರಿಸ್ಥಿತಿ ನಿರ್ಮಾಣ ಆಗಬೇಕಾಗಿರಲಿಲ್ಲ. ಡೆಡ್ಲಿಯೆಸ್ಟ್ ಅಂಡರ್ ಪಾಸ್ ಅಂತ ಕರೆಸ್ಕೊಳ್ಳುತ್ತೆ ಇದು. ಯಾಕೆ ಈ ಕುಖ್ಯಾತಿ ಬಂದಿರೋದು ಅಂದರೆ BBMP ಅಧಿಕಾರಿಗಳು, ಸಿಬ್ಬಂದಿಗಳು ಅದನ್ನು ಎಷ್ಟರ ಮಟ್ಟಿಗೆ ನಿರ್ವಹಿಸಿದ್ದಾರೆ ಆ ಕಾರಣಕ್ಕೆ. ಕಳೆದ ವರ್ಷ ಇದೇ ರೀತಿ ಮಳೆ ಆದಾಗ ಅಲ್ಲಿ ಸಂಪೂರ್ಣ ನೀರು ನಿಂತಿತ್ತು. ಎಷ್ಟರ ಮಟ್ಟಿಗೆ ಕಾರೇ ಮುಳುಗಡೆ ಆಗೋಗೋ ಅಷ್ಟರ ಮಟ್ಟಿಗೆ ಅಲ್ಲಿ ನೀರು ನಿಂತು ಒಬ್ಬ ಮಹಿಳೆ ಪ್ರಾಣ ಹೋಗಿದ್ದಂಥ ಸ್ಥಳ ಅದು. ಈ ಬಾರಿ ಆದರೂ ಏನಾದರೂ ಕನಿಷ್ಠ ಎಚ್ಚರಿಕೆ ವಹಿಸಿದಾರ ಅಂದರೆ ಖಂಡಿತವಾಗಲೂ ಇಲ್ಲ. ಸಂಪೂರ್ಣವಾಗಿ ಇಡೀ ಅಂಡರ್ ಪಾಸ್ ನೀರಿಂದ ತುಂಬಿ ಮುಚ್ಚಿ ಹೋದ್ಮೇಲೆ ಬಂದು ಅಲ್ಲಿ 2 ಬ್ಯಾರಿಕೇಡ್ ಅಡ್ಡ ಇಟ್ಟು ಹೋಗ್ತಾರೆ. ಅದು ಕೂಡ ಬಹಳ ತಡವಾಗಿ ಬಂದು ಜನರಿಗೆ ಅರ್ಥ ಆಗಿರುತ್ತೆ, ಇನ್ನು ಇಲ್ಲಿ ವಾಹನ ಮುಂದಕ್ಕೆ ಹೋಗಲ್ಲ, ನಾವು ಬೇರೆ ದಾರಿ ಹುಡ್ಕೊಳ್ಬೇಕು, ನಮ್ಮ ಜೀವಕ್ಕೆ ಗ್ಯಾರಂಟಿ ಬೇಕು ಅಂದರೆ ಅಂತ. ಅದೆಲ್ಲ ಆದಮೇಲೆ ಅಲ್ಲಿ BBMP ಸಿಬ್ಬಂದಿ ಬಂದು 2 ಬ್ಯಾರಿಕೇಡ್ ಇಟ್ಟು ಇಲ್ಲಿ ಹೋಗಬೇಡಿ, ನೀರು ತುಂಬಿದೆ ಅಂಡರ್ ಪಾಸ್ನಲ್ಲಿ ಅಂತ ಹೇಳಿ ಹೋಗೋದೆ ಅವ್ರ ಕೈಗೊಳ್ಳೋ ಕ್ರಮ. KR ಪುರಂನ ಅಂಡರ್ ಪಾಸ್ನಲ್ಲಿ KR ಸರ್ಕಲ್ ಅಂಡರ್ ಪಾಸ್ನಲ್ಲಿ ಸೃಷ್ಟಿಯಾಗಿದ್ದಂತಹ ಪರಿಸ್ಥಿತಿ ಇದು. ನಿನ್ನೆ ಇದೊಂದೇ ಕಡೆ ಅಂತಲ್ಲ, ಬಹಳಷ್ಟು ಕಡೆ ಅಂಡರ್ ಪಾಸ್ಗಳಲ್ಲಿ ಇದೇ ಪರಿಸ್ಥಿತಿ. ನೀರು ಹೋಗೋದಕ್ಕೆ ವ್ಯವಸ್ಥೆನೇ ಇಲ್ಲ. ಒಂದು ಸ್ವಲ್ಪ ವ್ಯವಸ್ಥೆಗಳಿದ್ರು ಅದೆಲ್ಲ ಮುಚ್ಚೋಗಿರುತ್ತೆ. ಅಲ್ಲಿ ನೀರು ಹೋಗೋದಕ್ಕೆ ವ್ಯವಸ್ಥೆಗಳು ಮಾಡಿದ್ರು ಕೂಡ ತಾತ್ಕಾಲಿಕವಾಗಿ ಈ ಕಸ ಕಡ್ಡಿ ಸೇರ್ಕೊಂಡು ಬಂದಾಗಿರುತ್ತೆ. ಅದನ್ನು ಸರಿಪಡಿಸಲ್ಲ. ಆ ಕಾರಣಕ್ಕಾಗಿ ಮತ್ತೆ ಅಲ್ಲಿ ನೀರು ಹರಿಯೋದಕ್ಕೆ ವ್ಯವಸ್ಥೆ ಆಗೋದಿಲ್ಲ.
ಅಂಡರ್ ಪಾಸ್ಗಳಲ್ಲಿ ಎರಡೂ ಕಡೆ ಅಪ್ ಇರುತ್ತೆ, ಅಂಡರ್ ಪಾಸ್ ಮಾತ್ರ ತಗ್ಗು ಪ್ರದೇಶದಲ್ಲಿ ಇದ್ದಂಗೆ ಇರುತ್ತೆ. ಮಳೆ ನೀರು ಇನ್ನೆಲ್ಲೂ ಹೋಗೋದಕ್ಕೆ ಸಾಧ್ಯ ಆಗಲ್ಲ, ಅಲ್ಲೇ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಏಕಾಏಕಿ ಮಳೆ ಹೆಚ್ಚಾಗೋದ್ರಿಂದ ಅಲ್ಲಿ ನೀರು ನಿಲ್ಲೋದು ವಾಹನ ಸವಾರರಿಗೂ ತಕ್ಷಣಕ್ಕೆ ಗೊತ್ತಾಗಲ್ಲ, ಒಂದಷ್ಟು ಗಾಡಿಗಳು ಹೋಗಿ ಈ ರೀತಿ ಸಿಕ್ಕಾಕೊಂಡ್ಬಿಡುತ್ತೆ. ಇನ್ನು ನಿನ್ನೆ ಅತಿ ಹೆಚ್ಚು ಹಾನಿಗೊಳಗಾಗಿರೋದು, ರಸ್ತೆಗಳು ಧರೆಗುರುಳಿರೋದು ಅಂದ್ರೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಆಟೋ ಮೇಲೆ ಕೂಡ ಮರ ಬಿದ್ದಿದೆ. ಇನ್ನೂ ಅಧಿಕಾರಿಗಳು ಸ್ಥಳಕ್ಕೆ ಬಂದಿರಲಿಲ್ಲ. ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಗಣಪತಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡಿ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಈಗಾಗಲೇ ನಾನಿದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಮರಗಳು ಉರುಳಿರುವಂಥದ್ದು ನೋಡ್ಬೋದು. ಹಾಗೆ ಅದೇ ರೀತಿಯಾಗಿ ವಾಹನ ಕೂಡ ಜಖಮ್ ಆಗಿರುವಂಥದ್ದನ್ನು ಗಮನಿಸಬಹುದು. ಈಗಾಗಲೇ ನಿಮ್ಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ನೇರವಾಗಿ ಒಂದು ಆಟೋ, ಅಂದರೆ ಆಟೋ ಚಾಲಕನ ಜೊತೆಗೆ ನೇರವಾಗಿ ಆಗಮಿಸ್ತಿರುವಾಗ ಒಂದು ಮರವು ಆ ಆಟೋ ಮೇಲೆ ನೇರವಾಗಿ ಬಿದ್ದಿರುತ್ತೆ. ಈ ಸಂದರ್ಭದಲ್ಲಿ ಆಟೋ ಡ್ರೈವರ್ ಕೂಡ ಜಸ್ಟ್ ಮಿಸ್, ಅಂದರೆ ಆತನು ಕೂಡ ಈ ಅನಾಹುತದಿಂದ ಪಾರಾಗಿರುವಂಥದ್ದು ಕೂಡ ನಾವು ಗಮನಿಸ್ಬೋದು. ಯಾಕಂದರೆ ನಿನ್ನೆ ಈ ಭಾರೀ ಮಳೆಗೆ ಈ ಬೃಹದಾಕಾರದ ಒಂದು ಮರಗಳು ಕೂಡ ಈಗಾಗಲೇ ಧರೆಗೆ ಉರುಳಿರುವಂಥದ್ದು ಕೂಡ ಗಮನಿಸ್ಬೋದು. ನೇರವಾಗಿ ಈಗಾಗಲೇ ನಾನಿದ್ದೀನಿ ಈ ಬಸವೇಶ್ವರ ನಗರ, ಅಂದರೆ ಇಲ್ಲಿರುವಂತಹ ಒಂದು ರಸ್ತೆ ಮಾರ್ಗದಲ್ಲೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ಬಂದ್ ಕೂಡ ಆಗಿರುವಂಥದ್ದು. ಈ ಮಾರ್ಗ ನೇರವಾಗಿ ಪವಿತ್ರ ಪ್ಯಾರಡೈಸ್ ರಸ್ತೆ ಮೂಲಕ ನೇರವಾಗಿ ಟೋಲ್ ಗೇಟ್ ಕೂಡ ಹೋಗುತ್ತೆ. ಈ ಮಾರ್ಗದಲ್ಲಿ ಈಗಾಗಲೇ ಈ ಮರಗಳು ಬಿದ್ದಿರೋದ್ರಿಂದ ಇಲ್ಲಿರುವಂತಹ ಅಧಿಕಾರಿಗಳು ಒಂದಷ್ಟು ಕೆಲಸಗಳು, ಅಂದರೆ ಮರವನ್ನು ಕತ್ತರಿಸುವಂಥ ಕೆಲಸ ಕೂಡ ಮಾಡಿದರೂ ಕೂಡ ಅದು ಸಂಪೂರ್ಣವಾಗಿ ಯಾವುದೇ ಕಾರಣಕ್ಕೂ ಇದುವರೆಗೂ ಕೂಡ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ವಾಹನ ಸಂಚಾರಕರು ಇರ್ಬೋದು, ಹಾಗೆ ಜನಸಾಮಾನ್ಯರು ಕೂಡ ಇರ್ಬೋದು, ದಿನನಿತ್ಯ ಓಡಾಡಲಿಕ್ಕೆ ಎಲ್ಲೊಂದು ಕಡೆ ಸಾಕಷ್ಟು ಸಂಕಷ್ಟವನ್ನು ಕೂಡ ಪಡ್ತಾ ಇರುವಂಥದ್ದು. ನೋಡಿ, ಈಗಾಗಲೇ ಮರಗಳು, ಅಂದರೆ ಒನ್ ಸೈಡ್ ರೋಡಲ್ಲಿ ಸಂಪೂರ್ಣ ಈಗಾಗಲೇ ಬಂದಾಗಿರುವಂಥದ್ದು. ಕೇವಲ ಇದಿಷ್ಟೇ ಅಲ್ಲ, ಇದರ ಅಕ್ಕಪಕ್ಕದಲ್ಲೂ ಕೂಡ ಸಾಕಷ್ಟು ಮರಗಳು ಕೂಡ ಈಗಾಗಲೇ ಜಖಮ್ ಆಗಿರುವಂಥದ್ದು ಅಥವಾ ಮರಗಳು ಧರೆಗೂ ಉರುಳಿರುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದರ ಜೊತೆಗೆ ಒಬ್ಬ ಆಟೋ ಡ್ರೈವರ್, ನಾನು ಈಗಾಗಲೇ ನಿಮಗೆ ಹೇಳ್ತಾ ಇದ್ದೀನಿ, ಯಾಕಂತಂದರೆ ಇದೇ ಆಟೋ ಬರುವಾಗ ಒಂದು ಮರ ಬಿದ್ದಿರುತ್ತೆ. ಆ ಆಟೋ ಡ್ರೈವರ್ ಕೂಡ ಈಗಾಗಲೇ ನಮ್ಮ ಜೊತೆಗಿದ್ದಾರೆ, ಅಂದರೆ ಆ ಆಟೋ ಡ್ರೈವರ್ ಕೂಡ ಈಗಾಗಲೇ ನಮ್ಮ ಜೊತೆಗಿದ್ದು ಒಂದು ರೀತಿ ಪ್ರಾಣ ಅಪಾಯದಿಂದಲೇ ಕೂಡ ಪಾರಾಗಿರುವಂಥದ್ದು ಕೂಡ ನಾವು ಗಮನಿಸ್ಬೋದು. ಈ ನಿಟ್ಟಿನಲ್ಲಿ ಅವರನ್ನು ನಾನು ಮಾತನಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಸರ್, ಇದು ನಿನ್ನೆ ಎಷ್ಟು ಗಂಟೆಗಾಯಿತು? ನೀವು ಯಾವ ಕಡೆ ಹೋಗ್ತಾ ಇದ್ರಿ? ಇದರ ಸಂದರ್ಭಗಳು ವಿವರಿಸ್ಬೋದಾ? ಸರ್, ನಾನು ಪವಿತ್ರ ಪ್ಯಾಲೇಸ್ ಕಡೆಯಿಂದ ಈ ಕಡೆ ಬರ್ತಾ ಇದ್ದೆ. ಸ್ಲೋ ಮೋಷನ್ನಲ್ಲೇ ಬಂದೆ. 6:45 ಸಮಯ ಭಯಾನಕರ ಗಾಳಿ ಮಳೆ ಎದ್ಬಿಡ್ತು. ನಾನು ಆ ತೆಂಗಿನ ಮರ ಬೀಳುತ್ತೇನೋ ಅಂತೇಳಿ ನೋಡ್ಕೊಂಡು ಬರ್ತಾ ಇದ್ದೆ. ಅಷ್ಟರೊಳಗೆ ಕಣ್ಣು ಬಿಡೋದ್ರೊಳಗೆ 2 ಮರಗಳು ಬಿದ್ದೇ ಬಿಟ್ಟು ರನ್ನಿಂಗಲ್ಲೇ ನಾನು ಇಳ್ಕೊಂಬಿಟ್ಟೆ. ಗಾಡಿ ಮುಂದಕ್ಕೆ ಬಿಟ್ಬಿಟ್ಟು ರನ್ನಿಂಗಲ್ಲೇ ಇಳ್ಕೊಂಬಿಟ್ಟೆ. ಅಷ್ಟೇ ಆಗಿದ್ದು ಸರ್. ಗಾಳಿ ನಿಮ್ಮ ಆಟೋದಲ್ಲಿ ಯಾರೂ ಇಲ್ಲ ಸರ್, ಯಾರು ಪ್ಯಾಸೆಂಜರ್ ಇಲ್ಲ, ಯಾರೂ ಇಲ್ಲ. ನಾನು ಒಬ್ಬನೇ ಇದ್ದಿದ್ದು. ನಾನು ಒಬ್ಬನೇ ಇಳ್ಕೊಂಬಿಟ್ಟೆ. ನಾನು ಹಂಗೇನೆ ಗಾಡಿ ಮೂವ್ ಆಗ್ಬಿಡ್ತು, ಮರದ ಮೇಲೆ ಬಿದ್ದುಬಿಡ್ತು ಮರ. ಇದನ್ನ ಸರಿಪಡಿಸುವಂತ ವ್ಯವಸ್ಥೆಗಳು ಮಾಡಿದ್ರ ಅಧಿಕಾರಿಗಳು? ಇವರು ಅದೇ ರಾತ್ರಿ ವಯಸ್ಸಾಳೋದವ್ರು ಬಂದಿದ್ರು, ಅವ್ರಿಗೆಲ್ಲ ಹೇಳಿವಿ. ಅವ್ರು ಕಂಪ್ಲೇಂಟ್ ಮಾಡಿರೋ, ಬರ್ತೀವಿ ಅಂತ ಹೇಳಿರು. ನಾನು 10 ಗಂಟೆವರೆಗೂ ಇದ್ದೆ, ಇಲ್ಲಿ ಯಾರೂ ಬರಲಿಲ್ಲ. ಮತ್ತೆ ಮಳೆ ಬೇರೆ ಜಾಸ್ತಿ ಬರ್ತಾಯಿತ್ತು. ಮತ್ತೆ ಮನೆಗೆ ಹೋಗಿ ಈಗ 5 ಗಂಟೆಗೆ ಬಂದಿದ್ದೀನಿ. 5 ಗಂಟೆ ಬಂದಾಗ ಗಾಡಿ ನೋಡಿದಾಗ ಇನ್ನೂ ಕಟ್ ಮಾಡಿಲ್ಲ. ಈಗ ಅವ್ರು ಕ್ಲಿಯರ್ ಮಾಡಿಕೊಟ್ರೆ ರೋಡನ್ನು ಗಾಡಿ ಎತ್ಕೊಂಡು ಹೋಗ್ತೀನಿ. ಈಗ ನಿಮ್ಮ ಈ ಗಾಡಿಗೆ ಅನಾಹುತಕ್ಕೆ ಏನಾದರೂ ಕೂಡ ಪರಿಹಾರ ಕೊಡ್ತೀನಿ ಅಂತ ಏನಾದ್ರು ಅಧಿಕಾರಿಗಳು ಹೇಳಿದ್ದಾರೆ? ಇಲ್ಲ ಸರ್, ಇಲ್ಲ, ಯಾರು ಏನು ಹೇಳಿಲ್ಲ ಸರ್, ಯಾರು ಏನು ಹೇಳಿಲ್ಲ ನಮಗೆ. ಒಂದು ವೀಲನ್ನು ಬಿಚ್ಕೊಂಡು ಹೋಗಿದ್ದಾರೆ ಗಾಡಿದು. ಇಲ್ಲ, ಇರಲಿಲ್ಲ ಸರ್, ನಾನು ಇರಲಿಲ್ಲ ಅವಾಗ. ನೈಟು ನಾನು ಮನೆಗೆ ಹೋಗ್ಬಿಟ್ಟಿದ್ದೆ. ಈಗ ಬಂದ ಮೇಲೆ ಗೊತ್ತಾಗಿದ್ದು ನನಗೂ ವೀಲ್ ಬಿಚ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ, ಅಷ್ಟೇ. ಇದ್ರ ಹೊರತಾಗಿ ಬೇರೆ ಕಡೆ ಕೂಡ ಎಷ್ಟು ಅನಾಹುತಗಳಾಗಿದೆ ಸರ್? ಬೆಜ್ಜಾನ್ ಮರಗಳು ಬಿದ್ದೋಗ್ಬಿಟ್ಟವೆ ಸರ್ ಗಾಡಿಗಳ ಮೇಲೆಲ್ಲ. ಬಸವೇಶ್ವರ ನಗರ ಸರೌಂಡಿಂಗಲ್ಲೆಲ್ಲ ಬೆಜ್ಜಾನು ಗಾಡಿಗಳ ಮೇಲೆ ಮರಗಳು ಬಿದ್ದೋಗ್ಬಿಟ್ಟವೆ. ಫುಲ್ ಮರಗಳು. 2-3 ಗಾಡಿಗಳು ಆ ಕಡೆ ಕೆಳಗೋಡು ರೋಡಲ್ಲಿ ಬಿದ್ದಾವೆ, ಈ ಕಡೆ ಆ ಕಡೆ ರೋಡಲ್ಲಿ ಬಿದ್ದಾವೆ, ಆ ಕಡೆ ಮೇನ್ ರೋಡ್ ಮಾಗಡಿ ಮೇನ್ ರೋಡಲ್ಲಿ ಬಿದ್ದಾವೆ. ಮರಗಳೇನೋ ಬಿದ್ದಾವೆ ಸರ್, ಮಸ್ತ ಮರಗಳು ಬಿದ್ದಿದ್ದಾವೆ. ನಿಮ್ಮ ಹೆಸರು ಸರ್? ಶಿವಣ್ಣ ಸರ್. ನಮ್ಮ ಹೆಸರು? ನಾನು ದೊಡ್ಡಬಿದ್ರಕಲ್ಲ ಸರ್ ಏರಿಯಾ. ಈ ಕಡೆ ಬಂದಿದ್ದೆ? ಹಾಂ, ಈ ಕಡೆ ಬಂದಿದೆ ಸರ್. ಓಕೆ, ಇವಿಷ್ಟು ಶಿವಣ್ಣವರ ಮತ್ತು ಕೇವಲ ಶಿವಣ್ಣ ಅಷ್ಟೇ ಅಲ್ಲ, ಸಾಕಷ್ಟು ಜನರು ಕೂಡ ಈಗಾಗಲೇ ಈ ಮಳೆಯಿಂದ ಒಂದಷ್ಟು ಸಂಕಷ್ಟಕ್ಕೆ ಒಳಗಾಗಿರುವಂಥದ್ದು. ನಾವು ತೋರಿಸ್ತಾ ಇರುವಂಥದ್ದು ಕೇವಲ ಸ್ಯಾಂಪಲ್. ಇದು ಅಂದರೆ ಒಂದು ಆಟೋ ಜಖಮ್ ಆಗಿರೋದಷ್ಟೇ ತೋರಿಸ್ತಾ ಇದ್ದೀವಿ. ಇದರ ಅಕ್ಕಪಕ್ಕದಲ್ಲಿ ಸಾಕಷ್ಟು ಕಾರ್ಗಳು ಕೂಡ ಈಗಾಗಲೇ ಮರ ಬಿದ್ದಿರೋದ್ರಿಂದ ಜಖಮ್ ಕೂಡ ಆಗಿರೋದು. ನೋಡಿ, ಬೆಂಗಳೂರನ್ನ ಮುಳುಗಿಸ್ಬಿಟ್ಟಿದ್ದಾರೆ ಈ ಆಡಳಿತ ವರ್ಗದ ನಿರ್ಲಕ್ಷ್ಯ, BBMPಯ ನಿರ್ಲಕ್ಷ್ಯದಿಂದ, ಅಧಿಕಾರಿಗಳ ಬೇಜವಾಬ್ದಾರಿ, ಸೋಮಾರಿತನ, ನಿರ್ಲಕ್ಷ್ಯದಿಂದ ಎಲ್ಲಂದ್ರಲ್ಲಿ ಮರಗಳ ಧಾರಕ್ಕೆ ಬಿದ್ದೋಗಿದೆ. ಗಮನ ಹರಿಸ್ಬೇಕು. ಪ್ರತಿ ಸಲ ಬೇಸಿಗೆ ಆರಂಭ ಆಯಿತು, ಇನ್ನೇನು ಮುಗಿತಾ ಬಂತು, ಮಾನ್ಸೂನ್ ಶುರುವಾಗುತ್ತೆ ಅಂದಾಗ ಯಾವ ಮರಗಳ ಪರಿಸ್ಥಿತಿ ಏನಿದೆ ಅಂತ ಎಷ್ಟೋ ಕಡೆಗಳಲ್ಲಿ ವರದಿ ಮಾಡಿ ತೋರಿಸಿದ್ರು ಕೂಡ ನೋಡಿ ಇಲ್ಲಿ ಇಂಥ ಪರಿಸ್ಥಿತಿ ಇದೆ ಅಂತ ನಿನ್ನೆ ನಾವೇ ನೋಡ್ತಾ ಇದ್ವಲ್ಲ. ಎಲ್ಲೋ ಒಂದು ಕಡೆ ಆ ಬೆಸ್ಕಾಂ ಸಿಬ್ಬಂದಿ ಗಮನಕ್ಕೆ ತರೋದಕ್ಕೆ
ಆ ಲೈಟ್ ಕಂಬದ ವಿದ್ಯುತ್ ವೈರ್ ಮೇಲೇನೆ ಮರ ಬಿದ್ದಲ್ಲಿ 3 ದಿನ ಆಗಿದೆ, ಅಲ್ಲಿ ರೆಂಬೆ ಕೊಂಬೆಗಳು ಬಿದ್ದು, ಇನ್ನೂ ಅದನ್ನು ತೆರವು ಮಾಡಿರಲಿಲ್ಲ. ಈಗಲೂ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಇನ್ನು ನಿನ್ನೆ ರಾತ್ರಿ ಆಗಿರೋ ಮಳೆಗೆ ನಗರದ ವಿವಿಧ ಕಡೆಗಳಲ್ಲಿ ಇಷ್ಟೆಲ್ಲ ಅವಾಂತರ ಆಗಿದೆ. ಅಟ್ ಎ ಟೈಮ್ ಸ್ಥಳಕ್ಕೆ ಧಾವಿಸಿ ಇದೆಲ್ಲವನ್ನು ಕೂಡ ಸರಿಪಡಿಸಬೇಕಾಗಿರೋದು ಬೆಂಗಳೂರು ಮಹಾನಗರ ಪಾಲಿಕೆಯ ಜವಾಬ್ದಾರಿ. ಬೆಂಗಳೂರನ್ನ ಎಷ್ಟರ ಮಟ್ಟಿಗೆ ನಿರ್ವಹಿಸ್ತಾ ಇದ್ದಾರೆ? ಹಾಗಿದ್ರೆ ಏನು ಇದ್ದಕ್ಕಿದ್ದ ಹಾಗೆ ದಿಢೀರಂತ ಇಂಥದ್ದೊಂದು ಪರಿಸ್ಥಿತಿ ಸೃಷ್ಟಿಯಾಗೋಯ್ತಾ? ಅನಿರೀಕ್ಷಿತವಾಗಿ ಬೆಂಗಳೂರಿಗೆ ಇಂಥ ಪರಿಸ್ಥಿತಿ ಬಂದೊದಗಿದೆಯಾ ಅಂದರೆ ಇಲ್ಲ. ಮೊದಲನೇ ಮುಂಗಾರಿಂದ ಏನು ಬೆಂಗಳೂರಿಗೆ ಹೀಗಾಗಿರೋದಲ್ಲ. ಪ್ರತಿ ಸಲ ಹೆಚ್ಚು ಮಳೆ ಆದಾಗ ಬೆಂಗಳೂರಿನ ಪರಿಸ್ಥಿತಿ, ಬೆಂಗಳೂರಿಗರ ಪರಿಸ್ಥಿತಿ ಇದೇ ಆಗಿರುತ್ತೆ. ಆದರೆ ಪ್ರತಿ ಸಲ ಕೂಡ ಅಧಿಕಾರಿಗಳ ನಡೆ ಮಾತ್ರ ಹೀಗೇ ಇರುತ್ತೆ. ಯಾವ ಸ್ಥಳದಲ್ಲಾದರೂ ಒಂದೇ ಒಂದು ಕಡೆ ಬಂದು ಈಗ ಪರಿಸ್ಥಿತಿನ ನಿಭಾಯಿಸಿದ್ದಾರೆ, ಎಲ್ಲೋ ಮರ ತೆರವು ಮಾಡಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅನ್ನೋದು ಬಹಳ ವಿರಳ. ಎಲ್ಲೋ ಶಾಸಕರು ಬಂದು ಫೋನ್ ಕಾಲ್ ಮಾಡಿ ಕರೆಸಿರೋದಕ್ಕೆ 1-2 ಕಡೆ ಬಂದಿದ್ದಾರೆ. ಇನ್ನು ಬಹಳಷ್ಟು ಕಡೆಗಳಲ್ಲಿ ಜನ ಹೇಳ್ತಾ ಇರೋದು ಅವರೇ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಬೇರೆ ಬೇರೆ ದಾರಿ ಮೂಲಕ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಅದು ಅವ್ರ ಕೆಲಸ ಕಾರ್ಯಗಳಿಗೆ ಹೋಗ್ತಿದ್ದಾರೆ. ಬೆಳಗ್ಗೆ ಆಯಿತು ಅಂದರೆ ಸ್ಕೂಲು ಕಾಲೇಜಿಗೆ ಹೋಗೋರು ಹೋಗಬೇಕು, ಕೆಲಸಗಳಿಗೆ ಎದ್ದೋಗೋರು ಹೋಗಬೇಕು. ಅದ್ರ ಮಧ್ಯೆ ಮನೆಗಳಲ್ಲಿ ಅವ್ರವ್ರ ಏರಿಯಾಗಳಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಅಷ್ಟೆಲ್ಲದ್ರ ಮಧ್ಯೆ ಅವ್ರ ಜೀವನ ನಡಿಬೇಕಲ್ಲ ಹೀಗೆ. ಆದರೆ BBMP ಅಧಿಕಾರಿಗಳಿಗಾಗಲಿ ಸಿಬ್ಬಂದಿಗಾಗಲಿ ಇನ್ನೂ ಬೆಳಕರ್ದಿಲ್ವೇನೋಪ್ಪ. ಜಗತ್ತಿಗೆ ಬೆಳಕರಿದ್ರು ಈ ಅಧಿಕಾರಿಗಳಿಗೆ ಇನ್ನೂ ಬೆಳಕಾಗಿಲ್ವೇನೋ, ಹಾಗಾಗಿ ಅಥವಾ ಇಲ್ಲೆಲ್ಲ ಈ ರೀತಿ ಆಗಿದೆ ಅನ್ನೋ ಮಾಹಿತಿ ತಲುಪಿಲ್ವೇನೋ. ಯಾಕೆ ತಲುಪಿರಲ್ಲ? ಅಲ್ಲಿರೋ ಜನನೇ ಇಷ್ಟೊತ್ತಿಗೆಲ್ಲ ಫೋನ್ ಮಾಡಿ ಮೆಸೇಜ್ ಕೊಡೋ ಕೆಲಸ ಮಾಡಿರ್ತಾರೆ. ಹಾಗಾಗಿನೂ ಕೂಡ ಎಲ್ಲೂ ಸ್ಥಳಕ್ಕೆ ಬಂದು ಅವರಿಗೆ ಅಲರ್ಟ್ ಆಗಿದ್ದಾರೆ. ಯಾಕಂದರೆ ಬೆಂಗಳೂರಿಗೆ ಇಷ್ಟು ಮಳೆ ಬರುತ್ತೆ ಅನ್ನೋ ಮುನ್ಸೂಚನೆ ಇತ್ತು, ಗೊತ್ತಿತ್ತು. ಮೊನ್ನೆನೂ ಕೂಡ ಮಳೆಯಾಗಿತ್ತು, ನಿನ್ನೆ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಬಹುದು ಅನ್ನೋ ರಿಪೋರ್ಟ್ಸ್ ಕೂಡ ಇತ್ತು. ನಾವು ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದೀವಿ, ಏನೇನೆಲ್ಲ ಪ್ರಿಕಾಷನ್ಸ್ ತಗೋಬೇಕು, ಅಲರ್ಟ್ ಆಗಿದ್ದೀವಿ ಅನ್ನೋದನ್ನು ಹೇಳಿದರು. ಹಾಗಿದ್ರೆ ಏನಾಗಿದೆ? ಅದೆಲ್ಲದರಿಂದ ಏನಾದರೂ ಪ್ರಯೋಜನ ಆಗಿದೆಯಾ ಅಂದರೆ ಏನು ಪ್ರಯೋಜನ ಆಗಿಲ್ಲ. ಬೆಂಗಳೂರು ಮತ್ತೆ ಅದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಮನೆಗಳಿಗೆ ನೀರು ನುಗ್ಗೋದು ತಪ್ಪಿಲ್ಲ, ರಸ್ತೆಗಳ ಮೇಲೆ ಮರಗಳು ಬಿದ್ದು ಮತ್ತೆ ವಾಹನ ಸಂಚಾರಕ್ಕೆ ಅಡಚಣೆ ಆಗೋದು ನಿಂತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.